ನಿಜವಾಗಲೂ ಭಾಳ ಚೆನ್ನಾಗಿದೆ. ಫಸ್ಟ್ ಹಾಫ್ ಈಸ್ ಸೂಪರ್. ಮನಸ್ಸಿಗೆ ತಗಲುತ್ತೆ ಮತ್ತು ಕೊಟ್ಟ ದುಡ್ಡನ್ನ ನನಗೆ ಭಾಳ ಇಷ್ಟವಾಗಿ ಹೇಳಬೇಕು ಅಂತಂದರೆ ಚಿತ್ರದಲ್ಲಿ ನಿರ್ದೇಶಕ ಕಾಣ್ತಾನೆ. ನಾನು ಫಸ್ಟ್ ಹಾಫ್ನಲ್ಲಿ ಬಂದು ಇವ್ರಿಗೆ ಸೆಕೆಂಡ್ ಕೊಟ್ಟೆ, ಕಶ್ಯಪ್ಗೆ. ಯಾಕೆಂದರೆ ನನಗೆ ಫಸ್ಟ್ ಹಾಫು ಭಾಳ ಇಷ್ಟ ಆಯಿತು. ಚಿತ್ರ ಭಾಳ ಚೆನ್ನಾಗಿದೆ. ಕನ್ನಡಿಗರು ಎಲ್ಲರೂ ನೋಡಬೇಕು. ನೀವು, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಸಿನಿಮಾ. ಬಂದು ನೋಡಿ. ಎಲ್ಲ ಹೊಸಬರನ್ನ ಆಯ್ಕೆ ಮಾಡಿದ್ದಾರೆ. ಕನ್ನಡ ಸಿನಿಮಾನ ನೋಡಬೇಕು ನೀವು. ಕನ್ನಡ ಸಿನಿಮಾ ನೋಡೋದನ್ನ ಮರ್ತು ಬಿಟ್ಟಿದ್ದೀರಾ. ಬನ್ನಿ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತ. ನಮ್ಮ ಕಾಲದಲ್ಲಿ ನಾವು ಕೇಳ್ತಾ ಇರಲಿಲ್ಲ ಸಿನಿಮಾ ಬಂದು ನೋಡಿ ಅಂತ. ಈಗ ಕೇಳಬೇಕಾಗಿದೆ. ಯಾಕೆಂದರೆ ವಾರಕ್ಕೆ 10 ಸಿನಿಮಾ ಬರ್ತಾ ಇದೆ, ವಾರಕ್ಕೆ 15 ಸಿನಿಮಾ ಬರ್ತಾ ಇದೆ. ಕನ್ನಡ ಎಲ್ಲೋಯ್ತು? ಕನ್ನಡದ ಪ್ರೀತಿ ಎಲ್ಲೋಯ್ತು? ಬನ್ನಿ ಕನ್ನಡ ಸಿನಿಮಾಕ್ಕೆ, ಥಿಯೇಟ್ರಿಗೆ ಬನ್ನಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಬನ್ನಿ, ಅರ್ಧಂಬರ್ಧ ಕಥೆ ಸಿನಿಮಾನ 100 ದಿನ ಓಡಿಸಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಇಷ್ಟ ಆಗಿದ್ದು ವಿಚಾರ. ಫಸ್ಟಿಗೆ ನನಗೆ ಜಿಂಗಲಕ್ಕ ಲಕ್ಕ ಲಕ್ಕ ಸಾಂಗು ಸಿನಿಮಾದಲ್ಲಿ. ಆ್ಯಂಡ್ ಅರವಿಂದ್ ಮತ್ತು ದಿವ್ಯಾ ಅವರ ಆಫ್ ಸ್ಕ್ರೀನಲ್ಲಿ ಒಂದು ಫ್ರೆಂಡ್ಸ್ ಥರ ಒಂದು ಏನು ಕೆಮಿಸ್ಟ್ರಿ ಇದೆ, ಅದು ಇಡೀ ಸಿನಿಮಾ ಪೂರ ನನಗೆ ಮತ್ತೆ ಅದನ್ನೇ ಜೀವಿಸುವಂಥ ನೋಡುವಂಥ ಒಂದು ಅವಕಾಶ ಸಿಕ್ತು. ಸೊ ವೆರಿ ಬ್ಯೂಟಿಫುಲಿ ಪ್ಲೇಡ್. ಒಂದು ಒಳ್ಳೆ ಲವ್ ಸ್ಟೋರಿನ ಒಂದು ಒಳ್ಳೆ ಕ್ಯೂರಿಯಾಸಿಟಿಯಲ್ಲಿ ಅರ್ಧಂಬರ್ಧವಾಗೇ ಹಿಡಿದೆ. ಸಂಪೂರ್ಣ ಮಾಡ್ತಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ, ಅಂದರೆ ನಾನು ಹೇಳಲ್ಲ ನಿಮಗೆ. ಸೊ ನೀವೇ ಸಿನಿಮಾ ಥಿಯೇಟ್ರಿಗೆ ಬಂದು ಈ ಅರ್ಧಂಬರ್ಧ ಪ್ರೇಮ ಕಥೆಯನ್ನು ಸಂಪೂರ್ಣವಾಗಿ ನೋಡಿ, ಆವಾಗ ಇಡೀ ಸಿನಿಮಾನೂ ಸಂಪೂರ್ಣ ಆಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ, ಅರವಿಂದ್ ಸರ್ ಅವ್ರಿಗೂ, ಅದೇ ರೀತಿಯಲ್ಲಿ ದಿವ್ಯಾ ಮತ್ತು ಅರವಿಂದ್, ಎಲ್ಲರಿಗೂ, ಇಬ್ಬರು ಡೈರೆಕ್ಟ್ರು ಅರವಿಂದ್, ಆ್ಯಕ್ಟ್ರು ಅರವಿಂದ್. ಸೊ ಅರವಿಂದ್ KP, ಅರವಿಂದ್ ಸರ್ ಆ್ಯಂಡ್ ದಿವ್ಯಾ ಉರುಡುಗ ಆ್ಯಂಡ್ ಚಿತ್ರದಲ್ಲಿ ನಟಿಸಿರುವಂತಹ ಎಲ್ಲ ನನ್ನ ಸ್ನೇಹಿತರು ಯಾರೆಲ್ಲ ಇದ್ದೀರೋ ಎಲ್ಲರಿಗೂ ಕೂಡ ಸಿಕ್ಕಾಪಡೆ ಒಳ್ಳೆಯದಾಗಲಿ ಆ್ಯಂಡ್ ಆಲ್ ದಿ ಬೆಸ್ಟ್. ಸೊ ಈ ಅರ್ಧಂಬರ್ಧ ಪ್ರೇಮ ಕಥೆನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಂಪೂರ್ಣಗೊಳಿಸಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈಗಷ್ಟೇ ಅರ್ಧಂಬರ್ಧ ಪ್ರೇಮ ಕಥೆ ಅನ್ನೋ ಒಂದು ಪರಿಪೂರ್ಣವಾದ ಚಿತ್ರ ನೋಡಿದೆ. ಸುಮಾರು ದಿವಸ ಆಗಿತ್ತು ಒಂದು ಒಳ್ಳೆ ಲವ್ ಸ್ಟೋರಿ ನೋಡಿ. ಅಂದರೆ ಇದರಲ್ಲಿ ಲವ್ ಇದೆ ಆದರೆ ಲವ್ ಇಲ್ಲ, ಸ್ನೇಹ ಇದೆ ಆದರೆ ಸ್ನೇಹ ಇಲ್ಲ, ಎಲ್ಲವೂ ಇದೆ ಆದರೆ ಏನೂ ಇಲ್ಲ ಅನ್ನೋ ಥರದ್ದು ಒಂದು ಭಾವನೆ ತರಿಸಿ ಕೊನೆಯಲ್ಲಿ ತುಂಬ ಖುಷಿಪಡಿಸಿ ಹೊರಗಡೆ ಕಳಿಸಿದೆ ನಿಮ್ಮನ್ನು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಈ ಸಿನಿಮಾ ನೋಡಿ. ಹೀರೋಯಿನ್ನು ಅವರಿಬ್ಬರ ಒಂದು ಕೆಮಿಸ್ಟ್ರಿ ಆಗಿರ್ಬೋದು, ಅವರು ಎಷ್ಟು ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಎಲ್ಲರ ಅವರು ಇಡೀ ಸಿನಿಮಾ ಇಬ್ಬರ ಕೈಯಲ್ಲಿ ಎಷ್ಟು ನ್ಯಾಚುರಲಾಗಿ ಸಾಧ್ಯನೋ ಅಷ್ಟು ನ್ಯಾಚುರಲ್ ನಮ್ಮ ಮುಂದೆ ನಡೀತಾ ಇದೆ ಅನ್ನೋಷ್ಟರ ಮಟ್ಟಿಗೆ ತುಂಬ ನೈಜವಾಗಿ ಮೂಡ್ ಬಂದಿದೆ. ಅಷ್ಟೇ ಎಂಟರ್ಟೈನಿಂಗ್ ಆಗಿದೆ. ತುಂಬ ಖುಷಿ ಆಯಿತು. ಸರ್ಪ್ರೈಸ್ ಪ್ಯಾಕೇಜ್ ಅಂದರೆ ನಮ್ಮ ದ್ವಾರಕೀಶ್ ಅವರ ಪುತ್ರ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಒಂದು ಸೆಕೆಂಡ್ ಬೇರೆ ಥರದ ಒಂದು ಇದು ಓಪನ್ ಆಗಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊಡ್ತೀನಿ. ಇಟ್ಸ್ ಸೂಪರ್ ಪಿಕ್ಚರು. ಎಲ್ಲರಿಗೂ ಒಳ್ಳೆಯದಾಗಿ. ಆಲ್ ದಿ ಬೆಸ್ಟ್. ನಮಸ್ಕಾರ. ಇವತ್ತು ಭಾಳ ಖುಷಿ ಆಗ್ತದೆ. ನನ್ನ ಇಬ್ಬರು ಸ್ನೇಹಿತರು ಸೇರಿ ಒಂದು ಸಿನಿಮಾ ಮಾಡಿದ್ದಾರೆ, ಅರ್ಧಂಬರ್ಧ ಪ್ರೇಮಕತೆ. ತುಂಬ ಅದ್ಭುತವಾಗಿದೆ. ಫಸ್ಟ್ ಹಾಫ್ ಅಂತೂ ನೀನೇನು ಹೊಸ್ದಾಗಿ ಮಾಡ್ತಾಯಿದ್ದೀಯ ಅಂತ ಅನ್ನಿಸ್ಲಿಲ್ಲ ಬ್ರೋ. ಸಕ್ಕದ ಮಾಡಿದೆ. ಡೈಲಾಗ್ ಏನು ಇಷ್ಟು ಡೈಲಾಗ್. ಸೆಕೆಂಡ್ ಹಾಫ್ ನಮ್ಮ ಸೂಪರ್ ಪರ್ಫಾರ್ಮೆನ್ಸು. ಟೋಟಲಿ ಸಿನಿಮಾ ಅದ್ಭುತವಾಗಿದೆ. ಡೈರೆಕ್ಟ್ರಿಗೆ ಮತ್ತು ಮ್ಯೂಸಿಕ್ ಡೈರೆಕ್ಟ್ರಿಗೆ, ಜೊತೆಗೆ ಆಲೋಕಿ ಅವರು ಗೆಸ್ಟಾಗಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ. ಕನ್ನಡ ಜನತೆ ಯಾವತ್ತಿದ್ರು ಹೊಸಬರಿಗೆ, ಹೊಸ ಪ್ರಯತ್ನಕ್ಕೆ ಯಾವತ್ತು ಜನ ಮುಗಿಬಿದ್ದು ಸಕ್ಸಸ್ ಕೊಡ್ತಾರೆ. 100% ಸಿನಿಮಾ ಗೆಲ್ಲುತ್ತೆ. ಓಕೆ, ಭಾಳ ಖುಷಿ ಆಯಿತು. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಬಿಗ್ ಬಾಸ್ ನಾನು ಇವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಇವಳು 1.5 ಕಿಲೋಮೀಟರ್ ನಗ್ತಾಳೆ, ಹಾಗಾಗಿ ಮಾತಾಡ್ಬಿಡ್ತೀನಿ. ಕೇಳಿಸ್ತಾ ಇದೆ ಅನ್ಸುತ್ತೆ. ಇದು ಮೈಕ್ ಅಲ್ಲಿಗೆ ಥ್ರೋ ಇದೆ ಅನ್ಸುತ್ತೆ. ಮಾತಾಗಿದೆ ಸುಮ್ಮನೆ ಬಿಗ್ ಬಾಸ್ ಅಂತ ಏನಪ್ಪ ಕಳಪೆ ಯಾರಿಗೆ? ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ತೆಗಿಬೇಕು ಅಂದರೆ 350 ಲೀಟರ್ ರಕ್ತ ಬೇಕೇ ಬೇಕು.
ಇಲ್ಲ ಈಗ ಟೈಮ್ ಆಗೋಯ್ತು, 400 ಲೀಟ್ರ್ ಬೇಕು ರಕ್ತ. ಅಂಥ ಸಂದರ್ಭದಲ್ಲಿ ನನಗೆ ಅರವಿಂದ್ ಕೌಶಿಕ್ ತುಂಬ ಹಳೆಯ ಗೆಳೆಯ, ನನ್ನ ತುಂಬ ಪ್ರೀತಿಯ ಇಬ್ಬರು ಜೋಡಿಗಳು. ಇಬ್ಬರು ಸ್ನೇಹಿತರು ಸೇರಿದ್ರೆ, ಒಂದು ಸಂಬಂಧ ಸೇರಿದ್ರೆ ಒಂದು ಕಲಾಕೃತಿಯಾಗಿ ಆಚೆ ಬರಬೇಕು, ಅದಕ್ಕೆ ಅವಾಗೊಂದು ಅರ್ಥ ಬರುತ್ತೆ. ಆ ಥರದ್ದೊಂದು ಒಳ್ಳೆ ಕೆಲಸನ ಮಾಡಿದ್ದಾರೆ. ಇವತ್ತಿನ ಕಾಲಘಟ್ಟದಲ್ಲಿ ಪ್ರೀತಿಯ ಕಥೆನ ಒಂದು ಬೇರೆ ನವಿರಲ್ಲಿ ಹೇಳೋದು ತುಂಬ ಕಷ್ಟವಾದಂಥ ಕೆಲಸ. ದಿವ್ಯಾ ಉರುಡುಗ ತುಂಬ ಅನುಭವ ಇರೋ ಹೆಣ್ಮಗಳು ಸಿನಿಮಾದಲ್ಲಿ, ಧಾರಾವಾಹಿಗಳಲ್ಲಿ, ಶೋಗಳಲ್ಲಿ. ಆದರೆ ನಮ್ಮ ಸಹೋದರ ಫಸ್ಟ್ ಟೈಮ್ ಸ್ಕ್ರೀನ್ನ ಫೇಸ್ ಮಾಡ್ತಾ ಇದ್ರು ಕೂಡ ತುಂಬ ಲೀಲಾಜಾಲವಾಗಿ ಮಾಡಿದ್ದಾರೆ. ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಇಬ್ಬರು ಫ್ಯಾನ್ಸ್ ಗೆಲ್ದಲ್ಲೇ ಕನ್ನಡದ ಒಂದು ಲೋಕಕ್ಕೆ ಒಂದು ಹೊಸ ಥರದ ಸಿನಿಮಾಗೆ ಬಂದಿದೆ. ತುಂಬ ಅಪರೂಪಕ್ಕೆ ಸಮುದ್ರ ತೀರದಿಂದ ಮಳೆ ಹನಿ ಬಂದಿದೆ, ರಕ್ತ ಬಂದಿಲ್ಲ ಕನ್ನಡ ಚಿತ್ರರಂಗಕ್ಕೆ. ಅದು ತುಂಬ ಖುಷಿಯಾದಂಥ ವಿಚಾರ. ಇಬ್ಬರಿಗೂ ಒಳ್ಳೆಯದಾಗಲಿ. ಇಬ್ಬರು ಮತ್ತಷ್ಟು ಒಂದೊಂದಷ್ಟು ಸಿನಿಮಾಗಳನ್ನು ಮಾಡಲಿ. ಯಾವುದೇ ಸ್ನೇಹಿತರು ಸೇರಿಕೊಂಡ್ರೆ, ಒಂದು ಸಂಬಂಧಗಳು ಸೇರಿಕೊಂಡ್ರೆ ಈ ಥರ ಕಲಾಕೃತಿಯಾಗಿ ಆಚೆ ಬಂದು ತಾವು ಬೆಳಿಬೇಕು ಮತ್ತು ಚಿತ್ರರಂಗಕ್ಕೂ ಒಂದು ಕೊಡುಗೆ ಆಗಬೇಕು ಅನ್ನೋಕ್ಕೆ ಇವರಿಬ್ಬರು ಉದಾಹರಣೆ ಆಗಿದ್ದಾರೆ. ಇಂಥ ಪ್ರಯೋಗ ತುಂಬ ಆಗಲಿ. ಸೀಸನ್ 8ಇಂದ ಹಿಡಿದು 800 ತನಕ ಹೋದರೂ ನಮ್ಮನ್ನೆಲ್ಲರೂ ಜ್ಞಾಪಿಸ್ಕೊಳ್ಳೋವಂಥ ತುಂಬ ಅನಾಹುತಗಳನ್ನು ಮಾಡಿದ್ದೀವಿ. ಈ ಸೆಷನ್ನ ನಾನು ಬೇಗ ಮುಗಿಸ್ಬೇಕಾಗಿದೆ, ಯಾಕೆಂದರೆ ನನ್ನ ಐಸ್ ಕ್ರೀಮ್ನ ಬೇರೆಯವ್ರ ಮನೆ ಫ್ರಿಜ್ಜಲ್ಲಿ ಅದನ್ನ ಹೋಗಿ ತಗೊಂಡು ಬಂದು ಅದೇಳ್ಬಿಡಿ ಗಾರ್ಕಿ ಸ್ಟಾರ್ ತರ ಹಿರಿಯರು ಬಂದಿದ್ದಾರೆ ಅವ್ರನ್ನ ಆಶೀರ್ವಾದ ಮಾಡೋಕ್ಕೆ. ಇದಕ್ಕಿಂತ ಇನ್ನೇನು ಬೇಕು? ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಮತ್ತು ಕಿರಿಯರು ಮತ್ತು ಆಡಿಯನ್ಸು, ಪ್ರೇಕ್ಷಕರು ಎಲ್ಲರೂ ಈ ಸಿನಿಮಾನ ನೋಡಿ ಹಾರೈಸಬೇಕು ಅಂತ ಹೇಳ್ತೀನಿ. ತುಂಬ ಒಳ್ಳೆಯ ಪ್ರಯತ್ನ. ಅರವಿಂದ್ ಕೌಶಿಕ್ಗೆ, ಶೈನ್ ಶೆಟ್ಟಿ ಅವರಿಗೆ, ಇಲ್ಲಿ ಬಂದಿರೋರು ಎಲ್ಲರಿಗೂ ಧನ್ಯವಾದಗಳು. ಮತ್ತು ಈ ಸಿನಿಮಾ ಕೊಟ್ಟದಕ್ಕೆ ತುಂಬ ಪ್ರೀತಿ. ನಾನು ಬೇಗ ಹೋಗಿ ನಮ್ಮ ಮನೆ ಐಸ್ ಕ್ರೀಮ್ನ ಬೇರೆಯವ್ರ ಮನೆ ಫ್ರಿಜ್ಜಿಂದ ತರಬೇಕು. ಜಿಂಗಲಕ ಒಳ್ಳೆದಾಗಿ ನಾನು ನೇರವಾಗಿ ಕಳಪೆ ಕೊಡ್ತಾ ಇದ್ದೆ. ಅಲ್ಲ, ಗೆದ್ರು ಕಳಪೆಯಾಗಿ ಬದುಕ್ತಾ ಇರೋ ಮಂಜಣ್ಣ ಬೇಗ ಮದುವೆ ಆಗು. ಇವನ ಅರ್ಧಂಬರ್ಧ ಪ್ರೇಮ ಕಥೆಗಳು ಇವರಿಬ್ಬರದಾದ್ರೆ ಒಂದೇ ಅರ್ಧಂಬರ್ಧ ಪ್ರೇಮ ಕಥೆ, ಇಂಥ 100 ಅರ್ಧಂಬರ್ಧ ಪ್ರೇಮ ಕಥೆ ಮಾಡ್ಕೊಂಡವನೇ. ಇವನ ಅನಾಹುತಗಳಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಅಲ್ಲ, ಇವತ್ತಿಷ್ಟು ಜನ ಸೇರಿ ಈ ವಾರದ ಅತ್ಯುತ್ತಮ ದಿವ್ಯಾ ಮತ್ತೆ ಸರಿ ಆಯ್ತಲ್ಲ. ಈ ಕಪ್ಪನ್ನ ಇಬ್ಬರು ಅರ್ಧಂಬರ್ಧ ಹಂಚಿಕೊಂಡು ಮನೆಗೆ ಹೋಗಿ ಐಸ್ ಕ್ರೀಮ್ ತಿನ್ನಿ. ಆಲ್ ದ ಬೆಸ್ಟ್. ಅದು ಆದಷ್ಟು ಬೇಗ ನಿಜವಾದ ಪ್ರೇಮಕತೆ ಆಗಿದೆ, ಅದು ಮುಂದಿನ ಹಂತಕ್ಕೆ ಹೋಗಲಿ. ಸಿನಿಮಾದಲ್ಲೂ ತುಂಬ ನ್ಯಾಚುರಲ್ ಪರ್ಫಾರ್ಮೆನ್ಸ್, ಇಬ್ಬರು ಕೂಡ ತುಂಬ ಇಷ್ಟ ಆಗ್ತೀರಾ. ನೀವು ನಿಜ ರಿಯಲ್ ಲೈಫಲ್ಲೂ ತುಂಬ ಇಷ್ಟ ಆಗ್ತೀರಾ ಎಲ್ಲರೂ, ಬಟ್ ಸಿನಿಮಾದಲ್ಲೂ ಕೂಡ ಇಬ್ಬರು ಪಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟರಿಗೆ ಬಂದು ardhambardha ಪ್ರೇಮಕತೆ ಸಿನಿಮಾನ ನೋಡಿ ನಿಮಗೆ ಖಂಡಿತ ಎಲ್ಲೋ ಒಂದು ಕಡೆ ನಿಮ್ಮ ಜೀವನದಲ್ಲಿ ಈ ಥರದ್ದು ಒಂದು ಘಟನೆ ಎಲ್ಲೋ ಒಂದು ಕಡೆ ಸ್ವಲ್ಪನಾದರೂ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ. ಆಲ್ ದ ಬೆಸ್ಟ್. Aravind, very ನ್ಯಾಚುರಲ್ ಆ್ಯಕ್ಟಿಂಗ್ ಆ್ಯಂಡ್ ದಿವ್ಯಾ ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಈ ಸಿನಿಮಾನ ಬಂದು ಎಲ್ಲರೂ ಥಿಯೇಟರ್ಗೆ ಬಂದು ಚೆನ್ನಾಗಿ ನೋಡಿ. ಆ್ಯಂಡ್ ದ್ವಾರಕೀಶ್ ಅಂಕಲ್ ಹೇಳ್ದಂಗೆ 100 ದಿನ ಓಡಿಸಿ. ಆಲ್ ದ ಬೆಸ್ಟ್. ಆ್ಯಂಡ್ ಅರವಿಂದ್ ಕೌಶಿಕ್ ಸರ್, ಅಮೇಝಿಂಗ್ ಡಿರೆಕ್ಷನ್. ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಕನ್ನಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. I will speak in English. This was a very beautiful experience today with such fresh and young faces, but acting like pros. It was amazing, the emotions that I saw in the eyes of Aravind as well as it was really touching hearts. So it's a movie which definitely gives you a different line of thinking altogether and how to take the life forward. Lot of learning also happens, and it's a wonderful entertainment. We thoroughly enjoyed it and recommend that everybody should definitely go and see it with their family. All the best, Aravind. Thank you. All the best. Thank you. Okay. Thank you, sir. Thanks a lot. ಅರ್ಧಂಬರ್ಧ ಪ್ರೇಮಕತೆ ಒಂದು ಪೂರ್ಣ ಮನೋರಂಜನೆಯ ಚಿತ್ರ. ಯೂತ್ಫುಲ್ ಆಗಿದೆ. ಯುವ ಮನಸ್ಸುಗಳ ಯುವ ಪ್ರೀತಿ, ಯುವ ಮಾತುಗಳು, ಅವರ ಪಿಸು ಮಾತುಗಳಿದ್ದಾಗಿದೆ. ಮನಸ್ಸಿನಿಂದ ಬಂದ ಬಹಳ ಟ್ರೆಂಡಿ ಆದ ಸಿನಿಮಾ, ಬಹಳ ಕ್ಯಾಚಿ ಆಗಿದೆ. ದೊಡ್ಡ ಡ್ರಾ ಅಂದರೆ ಅರವಿಂದ್ ಅವರು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಯಾವುದೇ ಒಂದು ಏರ್ಸ್ ಇಲ್ಲದ
ದೊಡ್ಡ ಸರ್ಪ್ರೈಸ್ ಅವ್ರು ಆ್ಯಕ್ಚುಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡಕ್ಕೆ ಒಬ್ಬ ದೊಡ್ಡ ಮಟ್ಟದ ನ್ಯಾಚುರಲ್ ಆ್ಯಕ್ಟರ್ ಸಿಕ್ಕಿದ್ದಾರೆ ಅಂತ ಅನಿಸುತ್ತೆ ಇದ್ರ ಮೂಲಕ. ಅರವಿಂದ್ ಅವರು ಬ್ರಿಲಿಯಂಟಾಗಿ ಬರೆದಿದ್ದಾರೆ. ಜನ ಇದನ್ನು ನೋಡಬೇಕು. ಮೊದಲ ಅರ್ಧ ಸಿನಿಮಾ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕಲಾವಿದರುಗಳು ಇಬ್ಬರೇ ಅದನ್ನು ಕ್ಯಾರಿ ಮಾಡೋದು, ಇಬ್ಬರು ಆ್ಯಕ್ಟರ್ಸ್ ಅದನ್ನು ಅರ್ಧ ಸಿನಿಮಾನ ಕ್ಯಾರಿ ಮಾಡೋದು ಸುಲಭದ ಮಾತಲ್ಲ. ಅದನ್ನು ದಿವ್ಯಾ ಮತ್ತು ಅರವಿಂದ್ ಬಹಳ ಸಮರ್ಥವಾಗಿ ಕ್ಯಾರಿ ಮಾಡಿದ್ದಾರೆ. ತುಂಬ ಒಳ್ಳೆ ಸಿನಿಮಾ, ಬಹಳ ರಂಜನೀಯವಾಗಿದೆ, ತುಂಬ ಯೂತ್ಫುಲ್ ಆಗಿದೆ. ನಾವುಗಳೆಲ್ಲವೂ ಅಂದರೆ ನಾನು ಸ್ವಲ್ಪ ಸೀನಿಯರ್ ಆಗಿರೋದ್ರಿಂದ ಒಂದು 10 ವರ್ಷ ಹಿಂದಿಂದಕ್ಕೆ ಹೋಗಿ ನಮ್ಮ ದಿನಗಳನ್ನು, ನಮ್ಮ ಕಳೆದ ಕಾಲಗಳನ್ನು ನೆನಪಿಸ್ಕೊಳ್ಳೋ ಹಾಗಿದೆ. ಬ್ಯೂಟಿಫುಲ್ ಫಿಲ್ಮ್. ಇರಿ ಅವರು ಬರಲಿ, ಈ ಕಡೆ ಬನ್ನಿ. ನಮ್ಮ ಇಷ್ಟ 3 ಜನ ಮಾತಾಡ್ತೀವಿ, ಡೋಂಟ್ ವರಿ. ಓಕೆ, ಅವ್ರು ಬ್ಯುಸಿ ಇದ್ದಾರೆ, ನಾವು ಹೇಳ್ತೀವಿ. ಯಾ ಸಖತ್. ಆ್ಯಕ್ಚುಲಿ ಜಿಂಗಲಕ ಲಕ ಲಕ ಹಾಡು ಎಲ್ಲರೂ ಎದ್ದು ಕುಣಿಬೇಕು, ಆ ಥರ ಹಾಡೋದು ಕ್ಲೈಮ್ಯಾಕ್ಸಲ್ಲಿ ಬರುತ್ತೆ. ಸೊ ಸಖತ್ ಖುಷಿ ಆಯಿತು. ಆ್ಯಂಡ್ ಓವರ್ ಆಲ್ ಮೂವಿ ಹೇಳಬೇಕು ಅಂದರೆ ವೆರಿ ಎಂಟರ್ಟೈನಿಂಗ್, ಎಲ್ಲೂ ಕೂಡ ಬೋರ್ ಆಗಲಿಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಏನು ಅಂದರೆ ನಮ್ಮ ದಿವ್ಯಾ ಅವ್ರ ಆ್ಯಕ್ಟಿಂಗ್ ಎಲ್ಲರೂ ನೋಡಿದ್ದಾರೆ, ಬಟ್ ಅರವಿಂದ್ ಅವ್ರ ಆ್ಯಕ್ಟಿಂಗು ಸೀರಿಯಸ್ಲಿ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅಷ್ಟು ಸಖತ್ ಆ್ಯಕ್ಟ್ ಮಾಡಿದ್ದಾರೆ. ಐ ಆಮ್ ಸೋ ಇಂಪ್ರೆಸ್ಡ್. ಎಸ್ಪೆಷಲಿ ಒಂದೇ ಶಾರ್ಟಲ್ಲಿ ಆ ಇಂಗ್ಲೀಷ್ ಡೈಲಾಗ್ ಹೇಳೋದಂತೂ ಅಮೇಝಿಂಗ್ ಆಗಿ ಹೇಳಿದ್ದಾರೆ. ಐ ಆಮ್ ಆ್ಯಕ್ಚುಲಿ ಶಾಕ್ಡ್ ಆ್ಯಂಡ್ ಸರ್ಪ್ರೈಸ್ಡ್. ಆ್ಯಂಡ್ ಎಲ್ಲ ಥರ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಅಂತ ಹೇಳ್ಬೋದು ಈ ಮೂವಿಗೆ. ಅಫ್ಕೋರ್ಸ್ ದಿವ್ಯಾ ಅವ್ರ ಆ್ಯಕ್ಟಿಂಗು, ಆಮೇಲೆ ಅವ್ರು ಇರೋ ರೀತಿ ಎಲ್ಲ ನ್ಯಾಚುರಲ್. ಶಿ ಇಸ್ ಅ ನ್ಯಾಚುರಲ್ ಬ್ಯೂಟಿ. ಅದೇ ಥರ ಆ್ಯಕ್ಟಿಂಗು ಮಾಡಿದ್ದಾರೆ. ಸೊ ಇಬ್ರಿಗೂ ಉತ್ತಮ ಕೊಡ್ತೀನಿ. ಇದ್ಯಾಕೆ ಬಿಗ್ ಬಾಸ್ ಎಲ್ಲ ತರ್ತಾರೆ? ಬಿಕಾಸ್ ಎಲ್ಲ ಬಿಗ್ ಬಾಸ್ ಪ್ರಾಡಕ್ಟು. ಆ್ಯಂಡ್ ಇವಾಗ ಕನ್ನಡ ಇಂಡಸ್ಟ್ರಿನ ಬರ್ತಿದ್ದಾರೆ. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ, ಸೀರಿಯಸ್ಲಿ. ಈಗ ಸೀನಿಯರ್ ಮುಗಿಸಿ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಅರವಿಂದ್, ದಿವ್ಯಾ ಆ್ಯಂಡ್ ಇಡೀ ಟೀಮ್. ಫೈನಲಿ ಅರ್ಧಂಬರ್ಧ ಪ್ರೇಮ ಕಥೆ ರಿಲೀಸ್ ಆಯಿತು. ಆ್ಯಂಡ್ ಐ ಥಿಂಕ್ ನಂಗೆ ಫಸ್ಟ್ ಹಾಫಲ್ಲಿ ಸಿಕ್ಕಾಬಡೆ ನಗಾಡಿದ್ದೀವಿ. ಆ್ಯಂಡ್ ಅರವಿಂದ್ ಮುಂದೆನೇ ಕೂತಿದ್ರು, ನಾವು ರೇಗಿಸ್ಕೊಂಡೆಲ್ಲ ಸಿನಿಮಾನ ನೋಡ್ತಾ ಇದ್ವಿ. ಡೆಫಿನೆಟ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು. ಒಂದು ಇಂಡಿಯಾನ ಬೇರೆ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡಿ ಅವ್ರದ್ದೇ ಸಾಧನೆ ಮಾಡಿ ಅವ್ರದ್ದೇ ಒಂದು ಬೇರೆ ರೂಟಲ್ಲಿದ್ದರು. ಬಿಗ್ ಬಾಸ್ ಥ್ರೂ ಎಷ್ಟೊಂದು ಜನಕ್ಕೆ ಅವಿ ಯಾರು ಅಂತ ಅವಳ ಥರನೇ ನಾನು ಕರಿತೀನಿ. ಸೊ ಅರವಿಂದ್ KP ಯಾರು ಅಂತ ಗೊತ್ತಾಯಿತು. ಆ್ಯಂಡ್ ಸಿನಿಮಾ ಐ ಥಿಂಕ್ ಪ್ರಾಬಬ್ಲಿ ದಿವ್ಯಾ ಅರವಿಂದ್ ಒಟ್ಟೊಟ್ಟಿಗೆ ಇದ್ದಕ್ಕೆ ಅವರಿಬ್ಬರು ಎಷ್ಟು ಚೆಂದ ಕಾಂಪ್ಲಿಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಪ್ರಾಬಬ್ಲಿ ಹಾಗಾಗಿ ಇವ್ರ ಕಾನ್ಫಿಡೆನ್ಸ್ ಅವ್ರ ಕಾನ್ಫಿಡೆನ್ಸ್ ಇನ್ನೂ ಆನ್ ಸ್ಕ್ರೀನ್ ತುಂಬ ಜಾಸ್ತಿ ಅನ್ನಿಸ್ತಾ ಇತ್ತು. ದೇ ವಾಸ್ ಸೋ ಕಂಫರ್ಟಬಲ್. ಎಸ್ಪೆಷಲಿ ಅವಿ ಅವರು ನ್ಯೂ ಕಮರ್ ಅಂತ ನಂಗೆ ಅನಿಸಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ಈಸ್ ವೆರಿ ವೆರಿ ಕ್ಯಾಮ್ರಾ ಫ್ರೆಂಡ್ಲಿ. ಜಿಂಗಲಕ್ಕ ಮಾಡ್ಬೇಕಂದ್ರೆ ಕ್ಯಾಮ್ರಾಗೆ ಏನೇನೋ ಫೇಸ್ ಎಲ್ಲ ಮಾಡಿಕೊಂಡು. ಸೊ ಐ ಥಿಂಕ್ ಆ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿದೆ. ಇಸ್ ವೆರಿ ವೆರಿ ಲೈವ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಅವಳ ಬಗ್ಗೆ ಹೇಳಲೇಬೇಕಾಗಿಲ್ಲ, ಅವಳು ಯಾವಾಗಲೂ ಮುದ್ದಾಗಿ ಕಾಣಿಸ್ತಾಳೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಇಂಟೆನ್ಸ್ ಏನೂ ಇದೆ, ಆ ಬಜಾರಿ ರೋಲು ಇದೆ. ಐ ಥಿಂಕ್ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದಾಗಿ. ಇನ್ನೊಂದು ಅವ್ರ ವಿಲನ್ಗೆ ಹೊಡಿತಾರಲ್ಲ, ಓಡೋಗಿ ನಂಗೆ ಆ ಥರ ಯಾರಿಗಾದ್ರೂ ಹಂಗೆ ಹೊಡಿಬೇಕಲ್ಲ. ಫೈಟ್ ಕೂಡ ನ್ಯಾಚುರಲ್ ಆಗಿದೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಇವರಿಬ್ಬರ ಒಂದು ಕಥೆ ಏನಿದೆ ಪೂರ್ತಿಯಾಗಿ ಆದಷ್ಟು ಬೇಗ ಇಡೀ ಪ್ರಪಂಚಕ್ಕೆ ಬರಲಿ ಅಂತ ನಾನು ಇದ್ರ ಮೂಲಕ ವಿಶ್ ಮಾಡ್ತೀನಿ. ಅನಿಸ್ತಾ ಇತ್ತು. ಆ್ಯಂಡ್ ವೆರಿ ನ್ಯಾಚುರಲ್ ಆ್ಯಕ್ಟಿಂಗ್, ಎಲ್ಲೂ ಒಂಥರ ಆ್ಯಕ್ಟಿಂಗ್ ಥರ ಅನಿಸ್ತಾ ಇರಲಿಲ್ಲ. ಸೊ ಇಬ್ಬರು ಕೂಡ ನ್ಯಾಚುರಲಿ ಕುತ್ಕೊಂಡು, ಇಬ್ಬರು ಅಕ್ಕಪಕ್ಕ ಕುತ್ಕೊಂಡು ಮಾತಾಡ್ದಂಗೆ. ಆ್ಯಂಡ್ ಮಂತ್ರ ಎವ್ರಿಥಿಂಗ್ ಲೈವ್ಲಿ ಆಗಿತ್ತು, ಎಲ್ಲೂ ಕೂಡ ಅಯ್ಯೋ ಅಂತ ಅನಿಸಲ್ಲ. ಆ್ಯಂಡ್ ದ ಹೋಲ್ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥದ್ದು. ಫ್ಯಾಮಿಲಿ ಮಾತ್ರ ಅಲ್ಲ, ಫ್ರೆಂಡ್ಸ್, ವೇರ್ ಎವರ್ ಯು ಗೋ, ಇಫ್ ಯು ವಾಂಟ್ ಟು ಸಜೆಸ್ಟ್ ಒಂದು ಸಿನಿಮಾ ನೋಡ್ಬೇಕು ಯಾವುದಿದೆ ಈ ವೀಕೆಂಡ್ ಅಂತ ಯೋಚನೆ ಮಾಡಿದ್ರೆ ಅರ್ಧಂಬರ್ಧ ಪ್ರೇಮಕಥೆ ಈಸ್ ದ ಮೂವಿ. ಆ್ಯಂಡ್ ಇವರಿಬ್ಬರು ಇವಾಗ ಸದ್ಯಕ್ಕೆ ಸ್ಟ್ರೆಸ್ಡ್ ಆಗಿದ್ದಾರೆ, ಒಂದು ಸ್ವಲ್ಪ ಟೆನ್ಸ್ಡ್ ಆಗಿದ್ದಾರೆ. ಸೊ ಇಟ್ಸ್ ದ ಟೈಮ್ ಟು ಸೇ ಜಿಂಗಲಕ ಒಟ್ಟಿಗೆ. 3, 2, 1 ಗೋ. ಜಿಂಗಲಕ ಲಕ ಲಕ ಉ ಆ ಉ ಆ ಲಕ 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 ಉ ಆ ಉ ಆ. ಸೊ ಆಕ್ಚುಲಿ ಸಿನಿಮಾದಲ್ಲಿ ಹೇಳಂಗೆ ನೀನು ಇವಾಗ, ಬಟ್ ದ ಹೋಲ್ ಟೀಮ್ ಹ್ಯಾಸ್
has done a great job. Divya Uruduga, who is my friend, and also Aravind, wishing them all the very best. First time act ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತಿಲ್ಲ. I think that's the biggest compliment that you will get everywhere. And you look great and gorgeous as always. And I think yes, this is the movie. ಒಂದು nice watch. Cinema is an experience. ಅದನ್ನ completely ಏನು ಬ್ಯಾಗೇಜ್ ಇಲ್ಲದೇನೆ ಆರಾಮಾಗಿ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು ಹೂವಿನ ಥರ ಅಂತ ಹೇಳ್ತಾರೆ. ವೆನ್ ಯು ಕಮ್ ಔಟ್ ಯು ಶುಡ್ ಹ್ಯಾವ್ ದಟ್ ಒಂಥರ ಫ್ರೇಗ್ರೆನ್ಸ್, ಆ ಸುವಾಸನೆ. ಆ್ಯಂಡ್ ಐ ಫೀಲ್ ದಟ್ ಆಫ್ಟರ್ ವಾಚಿಂಗ್ ದ ಮೂವಿ ಆಲ್ ದ ವೆರಿ ಬೆಸ್ಟ್.